ಸಿದ್ದರಾಮಯ್ಯನವರ 15ನೇ ಬಜೆಟ್ನಲ್ಲಿ ಎಲ್ಲ ವಲಯಕ್ಕೂ ಕೂಡ ಆದ್ಯತೆಯನ್ನು ಕೊಡಲಾಗಿದೆ. ಎಲ್ಲರನ್ನೂ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಅನ್ನು ಮಂಡನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ವಿಪಕ್ಷಗಳು ಇದನ್ನ ಒಳ್ಳೆ ಬಜೆಟ್ ಅಲ್ಲ ಅಂತ ಬಣ್ಣಿಸ್ತಾ ಇದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗೆ ಈ ಸಾಲಿನಲ್ಲಿ 55,000 ಕೋಟಿ ಮೀಸಲಾಗಿಟ್ಟಿದ್ದಾರೆ. ಕಳೆದ ಬಜೆಟ್ನಲ್ಲಿ 35,410 ಕೋಟಿಯನ್ನ ಇಡಲಾಗಿತ್ತು ಗ್ಯಾರಂಟಿಗಾಗಿ. ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಅಸ್ತ್ರವನ್ನ ಇಲ್ಲಿ ಪ್ರಯೋಗ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳಿಗೆ 55,000 ಕೋಟಿ ರೂಪಾಯಿಯನ್ನ ಇಲ್ಲಿ ಮೀಸಲಾಗಿಡಲಾಗ್ತಾ ಇದೆ. 5 ಗ್ಯಾರಂಟಿಗಳ ಬಗ್ಗೆ ಅವರು ಅಲ್ಲಿ ಮಾಹಿತಿಗಳನ್ನು ಕೂಡ ಹಂಚಿಕೊಂಡ್ರು. ಇದಕ್ಕೆ ಹೇಗೆ ಜನಸ್ಪಂದನೆ ವ್ಯಕ್ತವಾಗ್ತಾ ಇದೆ ಮತ್ತು ಇದರಿಂದ ಎಷ್ಟು ಜನರು ಅನುಕೂಲವನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಸೊ ಈ 5 ಗ್ಯಾರಂಟಿಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಮಗೆ ಕೈ ಹಿಡಿಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಬಜೆಟ್ನಲ್ಲಿ 55,000 ಕೋಟಿಯನ್ನ ಇದಕ್ಕಾಗಿ ಮೀಸಲಿಡುವ ಮೂಲಕವಾಗಿ ಬಜೆಟ್ ಅಂದ್ರೆ ಈ ಒಂದು ಗ್ಯಾರಂಟಿಯನ್ನ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕೊರತೆಗಳು ಎಲ್ಲಿಂದಲೂ ಕೂಡ ಅಪಸ್ವರಗಳು ಕೇಳಿ ಬರದ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂತಹ ಆಲೋಚನೆಯನ್ನ ಇಟ್ಕೊಳ್ಳಲಾಗಿದೆ. ಈ ಗ್ಯಾರಂಟಿಗಳ ಹೊರೆಯಿಂದಾಗಿ ಬಜೆಟ್ನ ಒಂದು ಪರಿಣಾಮಗಳೇನಾಗಬಹುದು ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಇದಕ್ಕೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ ಬಜೆಟ್ನಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲಿ ಈ ಬಜೆಟ್ನಲ್ಲಿ ಗ್ಯಾರಂಟಿ ವಿಷಯವಾಗಿ ಹೊರತಾಗಿ ಇನ್ನೇನು ಮಾಡಬಹುದು ಅನ್ನುವಂತಹ ಒಂದು ಆಲೋಚನೆ ಎಲ್ಲರೂ ಕೂಡ ಮಾಡ್ತಾ ಇದ್ರು. ಸೊ ಆದ್ರೆ ಗ್ಯಾರಂಟಿಗೆ ಇಲ್ಲಿ ಆದ್ಯತೆಯನ್ನ ಹೆಚ್ಚಿನದಾಗೆ ಕೊಡಲಾಗಿದೆ ಅನ್ನೋದನ್ನ ಕಾಣಬಹುದಾಗಿದೆ. 55,000 ಕೋಟಿಯನ್ನ ಅದಕ್ಕಾಗಿ ಮೀಸಲಿಡೋ ಮೂಲಕವಾಗಿ ಇದು ಲೋಕಸಭಾ ಚುನಾವಣೆಯ ದೃಷ್ಟಿಕೋನದಲ್ಲೇ ಇರಬಹುದಾ? ದಿವ್ಯಾ, ಹೌದು. ಯಾಕೆಂದ್ರೆ ವಿಪಕ್ಷಗಳು ಒಂದು ಟೀಕೆಗಳನ್ನ ಮಾಡ್ತಿದ್ರು. ಲೋಕಸಭೆ ಚುನಾವಣೆಗೆ ಅಷ್ಟೇ ಈ ಒಂದು ಗ್ಯಾರಂಟಿ, ಮುಂದೆ ಈ ಗ್ಯಾರಂಟಿಯನ್ನ ರಾಜ್ಯ ಸರ್ಕಾರ ರದ್ದು ಮಾಡುತ್ತೆ ಅಂತ. ಸೊ ವಿಪಕ್ಷಗಳಿಗೆ ಒಂದು ರೀತಿಯಾಗಿ ಚಾಟಿ ಕೊಡಬೇಕು ಅನ್ನುವಂಥದ್ದು ಮತ್ತೆ ಜನರಿಗೆ ವಿಶ್ವಾಸ ಕೊಡುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇವತ್ತು ಮಂಡನೆ ಮಾಡಿರುವಂತ 24-25ನೇ ಸಾಲಿನ ಬಜೆಟ್ ನಲ್ಲಿ ಸುಮಾರು 55,000 ಕೋಟಿಗಳನ್ನ 5 ಗ್ಯಾರಂಟಿಗಳಿಗೆ ಇಟ್ಟಿದ್ದಾರೆ. ಕಳೆದ ವರ್ಷ 8-9 ತಿಂಗಳು ಇತ್ತು. ಯಾಕಂದ್ರೆ ಬಿಜೆಪಿ ಸರ್ಕಾರದ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸಿದ್ರು. ಸುಮಾರು 35,000 ಕೋಟಿಗಳನ್ನ ಮಧ್ಯಂತರವಾಗಿ ಇಟ್ಟಿದ್ರು. ಆದ್ರೆ ಇದು ಪೂರ್ಣ ಬಜೆಟ್ ಇವತ್ತು ಮಂಡನೆ ಮಾಡಿರೋದ್ರಿಂದ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ, ಈ ವರ್ಷ ಸಂಪೂರ್ಣವಾಗಿ ಅದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಭರವಸೆ ನೀಡೋ ನಿಟ್ಟಿನಲ್ಲಿ ಸುಮಾರು 55,000 ಕೋಟಿಗಳನ್ನ ಈ ಯೋಜನೆಗೆ ಇಟ್ಟಿದ್ದಾರೆ. ಆದ್ರೆ ಯಾವ ಯೋಜನೆಗೆ ಎಷ್ಟು ಯಾವ ಗ್ಯಾರಂಟಿಗೆ ಎಷ್ಟು ಅನುದಾನ ಹಂಚಿಕೆ ಅನ್ನುವಂಥದ್ದನ್ನು ಕೊಟ್ಟಿಲ್ಲ. ಆದ್ರೆ 55,000 ಕೋಟಿಗಳು ವಾರ್ಷಿಕ ಬೇಕಾಗುತ್ತೆ ಅನ್ನುವಂಥದ್ದು ಒಂದಿಷ್ಟು ಲೆಕ್ಕಾಚಾರ ಸರ್ಕಾರದ್ದು. ಹಾಗಾಗಿ 55,000 ಕೋಟಿಗಳನ್ನು ನಿಗದಿ ಮಾಡುವ ಮೂಲಕ ಲೋಕಸಭಾ ಚುನಾವಣೆ ದೃಷ್ಟಿ ಮತ್ತೆ ವಿಪಕ್ಷಗಳ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಇವತ್ತಿನ ಬಜೆಟ್ ನಲ್ಲಿ ಸಿಎಂ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟು 5 ಗ್ಯಾರಂಟಿಗಳಿಗಾಗಿ ಈ ಬಜೆಟ್ನಲ್ಲಿ 55,000 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಡಲಾಗಿದೆ. ಸೊ ಗ್ಯಾರಂಟಿಯನ್ನ ನಾವು ಇಲ್ಲಿಗೆ ಮೊಟಕು ಮಾಡೋಲ್ಲ, ನಮ್ಮ ಅವಧಿಯ 5 ವರ್ಷಗಳು ಈ ಗ್ಯಾರಂಟಿ ಇರುತ್ತೆ ಅನ್ನುವಂತಹ ಭರವಸೆಯ ಮಾತುಗಳನ್ನಾಡ್ತಾ ಇದ್ರು. ಅದಂತೆ ನಾವು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ಈ ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ಇಲಾಖೆಗೆ ಎಷ್ಟು ಮಾನ್ಯತೆಯನ್ನು ಕೊಡಲಾಗಿದೆ, ಎಷ್ಟು ಹಣವನ್ನು ಮೀಸಲಿಡಲಾಗಿದೆ ಅನ್ನೋದನ್ನ ಗಮನಿಸುವುದಾದ್ರೆ ಶಿಕ್ಷಣ ವಲಯಕ್ಕೆ 44,422 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಡ್ತಾ ಇದ್ದಾರೆ. ಶಿಕ್ಷಣ ವಲಯದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ. ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ 34,406 ಕೋಟಿ ರೂಪಾಯಿಯನ್ನ ಇಡಲಾಗ್ತಾ ಇದೆ. ಸೊ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಇಂಧನ ಇಲಾಖೆಗೆ 23,159 ಕೋಟಿ ರೂಪಾಯಿಯನ್ನ ಇಡಲಾಗಿರುವಂತಹದ್ದು. ಸೊ ಅದನ್ನ ಹೇಗೆ ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿಗೆ ಖರ್ಚು ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ಗ್ರಾಮೀಣಾಭಿವೃದ್ಧಿ 21,160 ಕೋಟಿ ರೂಪಾಯಿ ಗ್ರಾಮೀಣಾಭಿವೃದ್ಧಿಯ ಇಲಾಖೆಗೆ ಇಟ್ಟಿರತಕ್ಕಂತಹ ಮೊತ್ತ. ಸೊ ಇದು ಆ ಒಂದು ಇಲಾಖೆಗೆ ಖರ್ಚಾಗುವಂತಹ ಒಂದು ಅಮೌಂಟ್. ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಗೆ 19,777 ಕೋಟಿ ರೂಪಾಯಿಯನ್ನ ಇಲ್ಲಿ ಮೀಸಲಾಗಿ ಇಡಲಾಗ್ತಾ ಇರತಕ್ಕಂಥದ್ದು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾವ್ಯಾವ ಒಂದು ಇಲಾಖೆಗೆ ಎಷ್ಟೆಷ್ಟು ಅಂತ. ಅದರಂತೆ ನೀರಾವರಿ ಇಲಾಖೆಗೆ 19,179 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಡುವಂತಹ ಕೆಲಸವೂ ಕೂಡ ಇಲ್ಲಿ ಆಗಿದೆ. ನಗರಾಭಿವೃದ್ಧಿಗೆ 18,155 ಕೋಟಿ ರೂಪಾಯಿಯನ್ನ ಮೀಸಲಾಗಿ ಇಡುವಂತಹ ಕೆಲಸ ಆಗಿದೆ. ಕಂದಾಯ ಇಲಾಖೆಗೆ 16,170 ಕೋಟಿ ರೂಪಾಯಿ. ಇದು ಇಲಾಖಾವಾರು ಯಾವ್ಯಾವ ಇಲಾಖೆಗೆ ಅವರು ಎಷ್ಟು ಹಣವನ್ನು ಇಡ್ತಾ ಇದ್ದಾರೆ ಅಂತ. ಆರೋಗ್ಯ ಇಲಾಖೆಗೆ 15,145 ಕೋಟಿ. ಆರೋಗ್ಯ ಇಲಾಖೆಯಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇದು ವಿನಿಯೋಗ ಆಗುತ್ತೆ. ಸಮಾಜ ಕಲ್ಯಾಣ ಇಲಾಖೆಗೆ 13,334 ಕೋಟಿ ರೂಪಾಯಿಯಷ್ಟು ಹಣವನ್ನು ಇಟ್ಟಿದ್ದಾರೆ ಬಜೆಟ್ನಲ್ಲಿ. 13,324 ಕೋಟಿಯಷ್ಟು. ಲೋಕೋಪಯೋಗಿಗೆ 10,424 ಕೋಟಿ ರೂಪಾಯಿಯನ್ನ ಇಡಲಾಗಿರುವಂತಹದ್ದು. ಒಟ್ಟು ಬಜೆಟ್ನಲ್ಲಿ ಇಲಾಖಾವಾರು ವೆಚ್ಚ ಎಷ್ಟು ಮಾಡ್ತೀವಿ ಅನ್ನೋದನ್ನ ಆಯಾ ಇಲಾಖೆಗೆ ಇಟ್ಟಿರುವಂಥದ್ದು. ಆಹಾರ ಇಲಾಖೆಗೆ 9,963 ಕೋಟಿ ರೂಪಾಯಿಯನ್ನ
ಇಟ್ಟಿರುವಂತಹ ಒಂದು ವಿಷಯ. ಇದು ಆಹಾರ ಇಲಾಖೆಗೆ. ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಗೆ 6,688 ಕೋಟಿಯಷ್ಟು ಹಣವನ್ನು ಇಡಲಾಗಿದೆ. ಪಶುಸಂಗೋಪನಾ ಮತ್ತು ಮೀನುಗಾರಿಕೆಗೆ 3,307 ಕೋಟಿಯಷ್ಟು ಹಣವನ್ನು ಇಟ್ಟಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಪಶುಸಂಗೋಪನಾ ಮತ್ತು ಮೀನುಗಾರಿಕೆಗೆ 3,307 ಕೋಟಿ, ಇತರೆ ಒಟ್ಟಾರೆಯಾಗಿ 1,24,593 ಕೋಟಿಯಷ್ಟು ಇನ್ನುಳಿದಂತೆ ಹೆಚ್ಚುವರಿಯಾಗಿ ಬರ್ತಕ್ಕಂತಹ ಒಂದು ಖರ್ಚಿಗೆ ಅದಕ್ಕಾಗಿ ಇಟ್ಟಿರ್ತಕ್ಕಂತಹ ಒಂದು ಮೊತ್ತ. ಇದು 1,24,593 ಕೋಟಿಯಷ್ಟು ಇಲಾಖಾವಾರು ಎಲ್ಲ ಇಲಾಖೆಗಳಿಗೂ ಕೂಡ ಇಂತಿಷ್ಟು ಅಂತ ಹಣವನ್ನು ಬಜೆಟ್ನಲ್ಲಿ ವಿನಿಯೋಗ ಮಾಡಲಿಕ್ಕೆ ಇಟ್ಟಿರುವಂಥದ್ದು. ಇನ್ನು ಸಿದ್ದರಾಮಯ್ಯನವರ ಬಜೆಟ್ನ ಮತ್ತಷ್ಟು ಹೈಲೈಟ್ಸ್. ಸ್ಟಾರ್ಟ್ಅಪ್ ಉತ್ತೇಜನಕ್ಕಾಗಿ ಒಟ್ಟು 3 ಹೊಸ ಕಾರ್ಯಕ್ರಮವನ್ನು ಮಾಡುವಂತಹ ಗುರಿಯನ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ. ಘಾಟಿ ಹುಲಿಗಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರತ್ಯೇಕ ಪ್ರಾಧಿಕಾರವನ್ನು ರಚನೆ ಮಾಡುವಂತಹದ್ದು. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಆಫೀಸ್ಗಳನ್ನು ತೆರೆಯುವಂತಹ ಒಂದು ಗುರಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ. ಮೈಸೂರಿನಲ್ಲಿ ಫೆರಿಫೆರಲ್ ರಸ್ತೆ ನಿರ್ಮಾಣದ ಒಂದು ಆಲೋಚನೆಯನ್ನ ಇಲ್ಲಿ ಇಟ್ಕೊಳ್ಳಲಾಗಿದೆ. ಮೈಸೂರಿಗೆ ಅದು ಫೆರಿಫೆರಲ್ ರಸ್ತೆ ಮಾಡಲಿಕ್ಕಾಗಿ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗಾಗಿ ಒಟ್ಟು 200 ಕೋಟಿಯಷ್ಟು ಹಣವನ್ನು, ಒಂದಷ್ಟು ಅಲ್ಪಸಂಖ್ಯಾತ ಅಭಿವೃದ್ಧಿಗಾಗಿ ಕ್ರಿಶ್ಚಿಯನ್ ಸಮುದಾಯ, ಬೌದ್ಧ ಮತ್ತು ಮುಸ್ಲಿಂ ಸಮುದಾಯ, ಹೀಗೆ ಎಲ್ಲದಕ್ಕೂ ಕೂಡ ಒಂದಷ್ಟು ಹಣವನ್ನು ಇಟ್ಟಿದ್ದಾರೆ. ನಮ್ಮ ಮೆಟ್ರೋ ಹೆಚ್ಚುವರಿ 44 ಕಿಲೋಮೀಟರ್ ವಿಸ್ತರಣೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಅದರ ಮಾರ್ಗವನ್ನು ಕೂಡ ಈಗಾಗಲೇ ತಿಳಿಸಲಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ 110 ಗ್ರಾಮಗಳಿಗೆ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಕೂಡ, ಬಿಬಿಎಂಪಿ ವ್ಯಾಪ್ತಿಗೆ ಯಾವೆಲ್ಲ ಒಂದು 110 ಗ್ರಾಮಗಳು ಬರುತ್ತೆ ಆ ಒಂದು ಗ್ರಾಮಗಳಿಗೆ ಈ ಒಂದು ಕುಡಿಯುವ ನೀರಿನ ಯೋಜನೆ. ಆ SC ST ವಿದ್ಯಾರ್ಥಿಗಳಿಗಾಗಿ ಡ್ರೋನ್ ತರಬೇತಿಯನ್ನು ಕೊಡುವಂತಹ ಒಂದು ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಅದು SC ST ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಡ್ರೋನ್ ತರಬೇತಿಯನ್ನು ಪಡ್ಕೊಳ್ಬಹುದು. ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಅಭಿವೃದ್ಧಿಗೆ ಒಟ್ಟು 100 ಕೋಟಿಯನ್ನು ಇಡ್ತಾ ಇದ್ದಾರೆ. ಅದರ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನಾವು ಮುಂದಿನ ದಿನಗಳಲ್ಲಿ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕಾಗಿ ಈಗ 100 ಕೋಟಿಯನ್ನು ಇಟ್ಟಿದ್ದಾರೆ. 10 ಪ್ರವಾಸಿ ತಾಣಗಳಲ್ಲಿ ಕೇಬಲ್ ಕಾರ್ ರೋಪ್ ವೇ ಖಾಸಗಿಯ ಸಹಭಾಗಿತ್ವದಲ್ಲಿ ಇದಾಗುತ್ತೆ. 10 ಪ್ರವಾಸಿ ತಾಣಗಳನ್ನು ಗುರುತಿಸಿಕೊಂಡು ಕೇಬಲ್ ಕಾರ್ ರೋಪ್ ವೇನ ಮಾಡುವಂತಹ ಒಂದು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ನೈಟ್ ಲೈಫ್ ವಿಸ್ತರಣೆಯನ್ನ, ಅಂದ್ರೆ ಮಧ್ಯರಾತ್ರಿ 1 ಗಂಟೆಯವರೆಗೂ ನೈಟ್ ಲೈಫ್ ವಿಸ್ತರಣೆಯನ್ನ ಮಾಡ್ತಾ ಇರುವಂತಹದ್ದು. 1 ಗಂಟೆಯವರೆಗೂ ವ್ಯಾಪಾರ ವಹಿವಾಟುಗಳಿಗೆ ಇದು ಅವಕಾಶ ಆಗುತ್ತೆ. ಹೆಬ್ಬಾಳದಲ್ಲಿ ಟನಲ್ ನಿರ್ಮಾಣವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಬಜೆಟ್ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಂಚಾರ ದಟ್ಟಣೆಯ ನಿಯಂತ್ರಣಕ್ಕಾಗಿ ಏರಿಯಾ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅನ್ನ ತರ್ತಾರಂತೆ.